ಚಿಕ್ಕಮಗಳೂರು ಜಿಲ್ಲೆಯ ಬಯಲುಸೀಮೆಯ ಮಡಿಲಲ್ಲಿ ಭಕ್ತರ ಪಾಲಿಗೊಲಿದು ಬೇಡಿದ ವರವನ್ನು ಕರುಣಿಸುವ ಶಕ್ತಿ ಸ್ವರೂಪಿಣಿ ನಮ್ಮ ಅಂತರಗಟ್ಟೆಯ ದುರ್ಗಾಂಬದೇವಿ. ಪ್ರತಿ ವರ್ಷವೂ ಮಾಘ ಮಾಸ ಬರುತ್ತಿದ್ದ ಹಾಗೆ ಈ ಬಯಲು ನಾಡಿನಲ್ಲಿ ಉತ್ಸಾಹದ ಅಲೆಗಳು ಚಿಮ್ಮುತ್ತಿರುತ್ತದೆ. ಹೊಲ ಮನೆ ಇತ್ತಲು ಗುಡಿ ಗುಡಾರಗಳು ಶುದ್ಧತೆಯ ಕಳೆಹೇರಿಸಿಕೊಳ್ತವೆ. ಜೋಡೆತ್ತಿನ ಬಂಡಿಗಳು ಸರ್ವಾಂಗ ಸುಂದರವಾಗಿ ಅಲಂಕರಿಸಿಕೊಂಡು ಅಂತರಗಟ್ಟೆಗೆ ಸಾಗಲು ಸಿದ್ಧವಾಗುತ್ತವೆ. ಹಟ್ಟಿಯ ಗುಡಿಸೀರಿ ಬಟ್ಟಾಲ ಬೆಳಗೀರಿ ಬಟ್ಟಾ ಮಲ್ಲಿಗೆ ಹರಡೀರಿ, ಬಟ್ಟಾ ಮಲ್ಲಿಗೆ ಹರಡೀರಿ ಅಂತರಗಟ್ಟೆ ತಾಯಮ್ಮ ಪೂಜೆಗೆ ಬರುತ್ತಾಳೆ. ಈ ರೀತಿಯ ಅಸಾದಿಯ ಪದಗಳು ಎಲ್ಲೆಡೆ ಕೇಳಿಬರುತ್ತವೆ. ಚಿಕ್ಕಮಗಳೂರು ಜಿಲ್ಲೆಯ ಕಡೂರು ತಾಲೂಕಿನ ಅಂತರಗಟ್ಟೆ ಗ್ರಾಮದ ಅಂತರಗಟ್ಟೆ ಜಾತ್ರೆ ಆರಂಭವಾಗುವುದರ ಸುಳಿವು ಸಿಕ್ಕ ಕೂಡಲೇ ಊರಿಗೆ ಊರೇ ಎಚ್ಚೆತ್ತುಕೊಳ್ಳುತ್ತದೆ. ನಿಶ್ಚಿತ ದಿನಗಳಂದು ನಿಗದಿತ ಊರುಗಳಿಂದ ಪಾನಕದ ಬಂಡಿಗಳು ಗುಂಪು ಗುಂಪಾಗಿ ಅಂತರಗಟ್ಟೆಗೆ ಹೊರಡುತ್ತವೆ. ಕಡೂರು, ಬೀರೂರು, ತರೀಕೆರೆ, ಶಿವ್ನಿ, ಅಜ್ಜಂಪುರ, ಹೊಸದುರ್ಗ ಎಲ್ಲ ಊರುಗಳ ಹಾದಿಯು ಅಂತರಗಟ್ಟೆಯ ಕಡೆಗೆ ತೆರೆದುಕೊಳ್ಳುತ್ತವೆ. ಈ ದಿನಗಳಲ್ಲಿ ಊರೂರುಗಳಿಂದ ಒಟ್ಟೊಟ್ಟಿಗೆ ಹೊರಡುವ ಎತ್ತಿನ ಬಂಡಿಗಳೇ ಮೊದಲ ಮರ್ಯಾದೆ. ನಮ್ಮ ಅಂತರಗಟ್ಟಮ್ಮನು ತನ್ನ ಮಹಿಮೆಗಳನ್ನು ಹಾಡಿ ಹೊಗಳಲೆಂದೇ ತನಗೆ ಪ್ರತ್ಯೇಕ ಹಾಡುಗಾರರನ್ನು ನೇಮಿಸಿಕೊಂಡಿದ್ದಾಳೆ. ಹೀಗಾಗಿ ಅಂತರಗಟ್ಟಮ್ಮನ ಭಕ್ತರಾದ ಅಸಾದಿಗಳ ಅಸಾದಿ ಪದಗಳು ಜನಪದ ಗೀತೆಗಳಲ್ಲಿಯೇ ಅತ್ಯಂತ ವಿಶಿಷ್ಟ ಸ್ಥಾನ ಪಡೆದಿದೆ. ದೇವಿಯನ್ನು ಇನ್ನಿಲ್ಲದಂತೆ ಹೊಗಳಿ ಅಟ್ಟಕ್ಕೇರಿಸುವ, ಹೀನಾಯವಾಗಿ ಬೈದು ಮೂದಲಿಸಿ ದೇವಿಯ ಮುಖದಲ್ಲಿ ನಗೆ ಉಕ್ಕಿಸುವ ಅಸಾದಿ ಅಂತರಗಟ್ಟಮ್ಮನ ಆಪ್ತ ಸಹಾಯಕ. ಅಸಾದಿಯು ಜೊತೆಗೆ ಇಲ್ಲದಿದ್ದರೆ ಈ ತಾಯಿಯ ಬಳಿ ಗಾಳಿಯೂ ಸುಳಿಯಲಾರದು. ಈ ಅಪೂರ್ವ ಬಾಂಧವ್ಯಕ್ಕೆ ಅಸಾದಿಗಳು ಕೊಣವೇಗೌಡನ ಕಥೆಯ ಚೌಕಟ್ಟನ್ನು ಅರ್ಥಪೂರ್ಣವಾಗಿ ಹೇಳುತ್ತಾರೆ. ಸುಮಾರು 300ಕ್ಕೂ ಹೆಚ್ಚು ವರ್ಷಗಳ ಇತಿಹಾಸವಿರುವ ಈ ದೇವಾಲಯದ ಬಗ್ಗೆ ಒಂದು ರೋಚಕವಾದ ಕಥೆಯಿದೆ. ಹಿಂದೊಂದು ಕಾಲದಲ್ಲಿ ಒಬ್ಬಳು ತಾಯಿ ಮತ್ತು ಅವಳ ಮಗ ಕೊಣವೇಗೌಡ ಆಸಂದಿ ಪಟ್ಟಣಕ್ಕೆ ಬಂದು ಶ್ರೀಮಂತರ ಮನೆಯಲ್ಲಿ ಕೂಲಿ ಕೆಲಸಕ್ಕೆ ಸೇರಿದರು. ಕೊಣವೇಗೌಡನ ತಾಯಿ ಒಮ್ಮೆ ನೀರು ತರಲು ಹೊರಟಾಗ ಆ ಪಟ್ಟಣದ ದೊರೆ ಜಯೇಂದ್ರ ರಾಜರು ಇವಳನ್ನು ನೋಡಿದರು. ನಂತರ ಮಂತ್ರಿಯನ್ನು ಕಳುಹಿಸಿ ಆ ತಾಯಿಯನ್ನು ಅರಮನೆಗೆ ಕರೆತರುವಂತೆ ಹೇಳಿದರು. ಅಲ್ಲಿ ಇಲ್ಲಿ ಕೂಲಿ ಕೆಲಸ ಮಾಡುತ್ತಿದ್ದ ಆಕೆಗೆ ತಮ್ಮ ಪಟ್ಟಣದ ದನಕರುಗಳನ್ನು ಕಾಯಲು ಹೇಳ್ತಾರೆ. ಇದಕ್ಕೆ ಒಪ್ಪಿದ ತಾಯಿ ಮಗನ ಜೀವನ ಹೀಗೆ ಸಾಗುತ್ತಿತ್ತು. ದಿನ ಕಳೆದಂತೆ ತಿಂಗಳು ಹುರುಳಿ ವರ್ಷಗಳು ಕಳೆದವು. ಕೊಣವೇಗೌಡನು ಯೌವನದ ವಯಸ್ಸಿಗೆ ಬಂದನು. ಜಯೇಂದ್ರ ರಾಜನು 7 ವರಹದ ಕಂದಾಯದ ಜಮೀನನ್ನು ಕಾಣಿಕೆಯಾಗಿ ನೀಡಿದರು. ಆ ಜಮೀನನ್ನು ಹೂಳಲು ಶುಭ ದಿನ ಯಾವುದು ಎಂದು ಜ್ಯೋತಿಷಿಗೆ ಕೇಳಿದಾಗ ಮಲೆನಾಡ ಪಕ್ಷಿ ನೊಗದಡಿ ನುಸುಳಿ ಹೋದ ದಿನವೇ ಶುಭ ದಿನ ಎಂದು ಹೇಳ್ತಾರೆ. ಹಲವು ಮಾಸಗಳು ಹುರುಳಿದರೂ ಪಕ್ಷಿ ನುಸುಳಲಿಲ್ಲ. ಮಾಘ ಮಾಸದ ಶುಭ ದಿನದಂದು ಪಕ್ಷಿಯು ನುಸುಳಿತು. ಅದೇ ದಿನ ಕೊಣವೇಗೌಡ ಬೇಸಾಯ ಹೂಡಿದನು. ಈ ಮಾಘ ಮಾಸ ಬೇಸಾಯ ಮಾಡುವ ಕಾಲವಲ್ಲ, ಈ ಕಾಲದಲ್ಲಿ ಅದೇನು ಬೆಳೆದಾನೋ ಎಂದು ಅಲ್ಲಿನ ಜನರು ನಕ್ಕರು. ಆದರೂ ಯಾರ ಮಾತಿಗೂ ಎದೆಗುಂದದೆ ಪೂರ್ವ ದಿಕ್ಕಿಗೆ ಮುಖ ಮಾಡಿ ನಮಿಸಿ ಬೇಸಾಯ ಹೂಡಿದನು. 4-6 ಸಾಲು ಹುತ್ತ ನಂತರ ನೊಗಕ್ಕೇನೋ ಸಿಕ್ಕಿದಂತಾಯಿತು. ನೇಗಿಲು ಎಷ್ಟೇ ಹಿಂದಕ್ಕೆ ಎಳೆದರೂ ಬರಲಿಲ್ಲ. ಮಣ್ಣನ್ನು ಸರಿಸಿ ನೋಡಿದರೆ ಹೊನ್ನ ಕೊಪ್ಪರಿಗೆಗಳು. ಸಿಕ್ಕಿದ 7 ಕೊಪ್ಪರಿಗೆಗಳನ್ನು ರಾಜನಿಗೆ ಸಮರ್ಪಿಸಲು ಹೋದರೆ ರಾಜ ಹೇಳಿದ್ದು, ಭೂಮಿಯ ಜೊತೆಗೆ ಅಲ್ಲಿ ಪಡೆದಿದ್ದೆಲ್ಲ ನಿನ್ನದೇ, ಸುಖವಾಗಿ ಅನುಭವಿಸು ಎಂದು. ಈ ಸಂಪತ್ತಿನಿಂದ ಕೊಣವೇಗೌಡನ ಹಿರಿಮೆ ರಾಜನಿಗಿಂತಲೂ ಹಿರಿದಾಯಿತು. ಅರಮನೆ, ಕೋಟೆ, ಪಟ್ಟಣಗಳನ್ನು ಕಟ್ಟಿದ. ದಾನ ಧರ್ಮಗಳಿಗೆ ಹೆಸರಾದ. ಕೊಣವೇಗೌಡನು ಮಲ್ಲಿಕಾಂಬೆ ಎಂಬುವಳನ್ನು ಮದುವೆಯಾದ. ನಂತರ ಈ ದಂಪತಿಗಳಿಗೆ ಮುದ್ದಮ್ಮನೆಂಬ ಹೆಣ್ಣು ಮಗು ಜನಿಸಿತು. ಕೊಣವೇಗೌಡನ ಜೀವನವು ಸುಖವಾಗಿ ನಡೆಯುತ್ತಿತ್ತು. ಹಲವು ವರ್ಷಗಳು ಕಳೆದವು. ಒಮ್ಮೆ ಹಸಿದು ಮನೆಗೆ ಬಂದ ದಾಸಪ್ಪನು ಜೋಳಿಗೆ ಹಿಡಿದು ಭಿಕ್ಷೆ ಹಾಕಿ ಎಂದು ಬಹಳ ಕೂಗಿಕೊಂಡರೂ ಮುದ್ದಮ್ಮನು ಬರಲಿಲ್ಲ. ಕೂಗಿದ ಧ್ವನಿಯ ಕೇಳಿದ ಕೊಣವೇಗೌಡ ಅಲ್ಲಿಗೆ ಬಂದನು. ಎಷ್ಟೇ ಕೂಗಿದರೂ ಮುದ್ದಮ್ಮ ಬರಲಿಲ್ಲದ ಕಾರಣ ಕೊಣವೇಗೌಡನು ಮುದ್ದಮ್ಮನಿಗೆ ಬೈದನು. ಅಪ್ಪ ನನ್ನನ್ನು ಬೈಯಲು ನೀನೇ ಕಾರಣವೆಂದು ದಾಸಪ್ಪನನ್ನು ಎಳೆದು ತಂದು ಕೊಠಡಿಗೆ ಕೂಡಿ ಭಾರೀ ಕೋಲಿನಿಂದ ರಕ್ತ ಬರುವಂತೆ ಹೊಡೆದಳು. ದಾಸಪ್ಪನ ನೋವಿನ ಕೂಗು ಮಾರಿ ಕಣಿವೆಯಲ್ಲಿನ 7 ಜನ ಅಕ್ಕ ತಂಗಿ ಮಾರಿಯರಿಗೆ ಮುಟ್ಟಿತು. ದಾಸಪ್ಪನು ಮಾರಿನ ನುಗ್ಗಿಸಿ ನಿನ್ನ ಪಟ್ಟಣಕ್ಕೆ ಬೆಂಕಿ ಹಾಕಿಸ್ತೇನೆ ಎಂದು ಶಪಥ ಮಾಡಿದನು.
ಹೋಗೋ ದಾಸಯ್ಯ, ಮಾರಿಯರು ನನ್ನೇನು ಮಾಡ್ತಾರೆ, ಕರೆದುಕೊಂಡು ಬಾ ಎಂದು ಸವಾಲು ಹಾಕಿದಳು ಮುದ್ದಮ್ಮ. ತನ್ನನ್ನು ನಂಬಿ ಬರುತ್ತಿರುವ ದಾಸಯ್ಯನಿಗೆ ಸಹಾಯ ಮಾಡಲು ಮುದ್ರೆ ಕಲ್ಲಿನ ಬಳಿ ಮಾರಿ ಕಣಿವೆಯ ಹಿರಿಯಕ್ಕ ದುರ್ಗವ್ವ ಎದುರಾದಳು. ಅಪಮಾನದಿಂದ ಕುಸಿದು ಹೋಗಿದ್ದ ದಾಸಯ್ಯನಿಗೆ ಅಭಯ ನೀಡಿ, ಹಿಂತಿರುಗಿ ನೋಡದೆ ಪಟ್ಟಣದ ಕಡೆಗೆ ನೀನು ನಡೆ, ನಾನು ನಿನ್ನ ಹಿಂದೆಯೇ ಬರುವೆ, ನಿನ್ನ ಶಪಥ ಪೂರೈಸುವೆ ಎಂದಳು ಹಿರಿಯಕ್ಕ ದುರ್ಗವ್ವ. ಊರಿನ ದೊಡ್ಡ ಕೆರೆ ಏರಿಯ ಹತ್ತಿರ ಬಂದಾಗ ಕುತೂಹಲ ತಾಳದೆ ದಾಸಯ್ಯನು ಮಾರಿ ಬಂದಿಯಾಳೋ ಇಲ್ಲವೋ ಎಂದು ಹಿಂದಿರುಗಿ ನೋಡಿಬಿಟ್ಟ. ಆಕಾಶ ಭೂಮಿ ಒಂದಾಗುವಂತೆ ಬಾಯಲ್ಲಿ ಉರಿ ಕಾರುತ್ತಾ ಬರುತ್ತಿದ್ದ ಮಾರಮ್ಮನ ಉಗ್ರ ರೂಪ ನೋಡಿ ತತ್ತರಿಸಿ ಬಿದ್ದ ದಾಸಯ್ಯ. ತನಗೆ ಕೊಟ್ಟ ಮಾತಿಗೆ ತಪ್ಪಿದ ದಾಸಯ್ಯನು ಸೇರಿದಂತೆ ಇಡೀ ಕೊಣವೇಗೌಡನ ಪಟ್ಟಣವನ್ನ ಮಾರಿ ಉರಿಸಿಬಿಟ್ಟಳು. ತತ್ತರಿಸಿ ಹೋದ ಕೊಣವೇಗೌಡ ಸಮೀಪವಿದ್ದ ಕೋಣದ ಹೊಟ್ಟೆಯಲ್ಲಿ ಅಡಗಿಕೊಂಡ. ಹೆದರಿದ ಕೊಣವೇಗೌಡನ ಮಗಳು ಮುದ್ದಮ್ಮ ಎತ್ತಲೋ ಓಡಿ ಹೋದಳು. ಕೊಣವೇಗೌಡನ ಪಟ್ಟಣ ಸುಟ್ಟು ಉಳಿದ ಸಂದಿಗೊಂದಿ ಜಾಗವನ್ನು ಆಸಂದಿಯಾಗಿ ಉಳಿಸಿ ಬೇಗೂರಿಗೆ ಬೇಗೆ ಹಚ್ಚಿದ ಮಾರಮ್ಮ ತಾಯಿ ಹಸಿವು ಬಾಯಾರಿಕೆಯಿಂದ ದಣಿದಳು. ಸಮೀಪದ ಹೊಲದಲ್ಲಿ ಹತ್ತಿ ಬಿಡಿಸುತ್ತಿದ್ದವರಿಂದ ಮೊಸರನ್ನವನ್ನು ಬೇಡಿದಾಗ ಅವರು ಮನೆಗೆ ಹೋಗಿ ಮಾಡಿ ತರುವುದರೊಳಗೆ ಹೊಲದ ಹತ್ತಿಯನ್ನೆಲ್ಲ ಬಿಡಿಸಿ ರಾಶಿ ಹಾಕಿದಳು. ಈ ಹೆಣ್ಣು ಮಗಳ ಸಾಹಸಕ್ಕೆ ಬೆರಗಾದ ಅವರು ಇವಳನ್ನ ಸೊಸೆಯಾಗಿ ಮಾಡಿಕೊಳ್ಳಬೇಕೆಂದು ನಿರ್ಧರಿಸಿದರು. ಅದನ್ನು ನಿರಾಕರಿಸಿ ಅಲ್ಲಿಂದ ಅಂತರಕ್ಕೆ ಹಾರಿ ಘಟ್ಟದಲ್ಲಿ ಇಳಿದು ಅಂತರಘಟ್ಟಮ್ಮನಾಗಿ ಈ ಸ್ಥಳದಲ್ಲಿ ನೆಲೆಯಾದಳು. ದಿಬ್ಬಾವ ಹತ್ಯಾಳೆ ಕಿಗ್ಗಣ್ಣಲ್ಲಿ ನೋಡ್ಯಾಳೆ, ಉಜ್ಜಯಿನಿಗಿಂತಲೂ ಇದು ಮೇಲು ಅಂತರಗಟ್ಟೆ ತಾಣ ಒಳ್ಳೆಯದೆಂದೇ ನೆಲೆಸಾಳೆ. ಅಂತರಗಟ್ಟೆ ಮಾರಮ್ಮ, ಕರಿಯಮ್ಮ, ದುರ್ಗಮ್ಮ ಎಂದೆಲ್ಲ ಹೆಸರಿನಿಂದ ಪ್ರಸಿದ್ಧವಾದ ಈ ದೇವತೆಯ ಜೊತೆಗೆ ಮಾತ್ಯಂಗಮ್ಮ, ಮರಾಳಮ್ಮ, ಬೇವಿನ ಮರದಮ್ಮ ಮುಂತಾದ ದೇವಿಯರು ಇಲ್ಲಿಯೇ ನೆಲೆಯಾದರು. ತಂಗಿ ಮಾತ್ಯಂಗವ್ವನ ಸಹಾಯದಿಂದ ಕೊಣವೇಗೌಡ ಹೊಕ್ಕಿದ ಕೋಣವನ್ನ ಹಿಡಿದು ತಂದು ಕಡಿದು ಕೊಣವೇಗೌಡನನ್ನ ಹೊರಹೆಳೆದು ಸಂಹರಿಸಿದಳು. ಹಾಸಂದಿ ಸುಟ್ಟು ಹುರಿಯುವಾಗ ಓಡಿ ಹೋಗಿದ್ದ ಕೊಣವೇಗೌಡನ ಮಗಳು ಮುದ್ದಮ್ಮನನ್ನ ಹುಡುಕಿ ಕರೆತಂದು ಗುಡಿಯ ಕಾವಲಿಗೆ ನೇಮಿಸಿಕೊಂಡಳು. ಈ ಎಲ್ಲವನ್ನು ಕಣ್ಣಾರೆ ಕಂಡು ಅಚ್ಚರಿಯಿಂದ ನಿಂತಿದ್ದ ಅಸಾದಿಯನ್ನು ತನ್ನ ಜೊತೆಗಿರಲೆಂದು ಕರೆದುಕೊಂಡಳು. ಹೀಗೆ ಅಂತರಗಟ್ಟೆಗೆ ತಾಯಿ ಬಂದು ನೆಲೆಸಿದಳು. ಜಾತ್ರೆ ಆರಂಭದ ದಿನದಲ್ಲಿಯೇ ಬೇಗೂರಿನಿಂದ ಮಧುವಣಗಿತ್ತಿ ಶಾಸ್ತ್ರ ನೆರವೇರುತ್ತದೆ. ದೇವಿಗೆ ತಂಪು ನೀಡಲು ಬೇವಿನ ಸೀರೆ ಉತ್ಸವ ನಡೆಯುತ್ತದೆ. ಹಾಸಂದಿ ಒತ್ತಿ ಹುರಿಸಿದ ನೆನಪಿಗಾಗಿ ಹಾಸಂದಿ ನಾಡಿನ ಮೂಲೆಗಳಲ್ಲಿ ಕೆಂಡ ಕೊಂಡ ಹಚ್ಚಿ ಸುತ್ತ ಸಂಭ್ರಮದ ಉತ್ಸವ, ಉಯ್ಯಾಲೆ ಉತ್ಸವದ ಮೆರುಗು ಸಾಗುತ್ತದೆ. ಬಂಡಿ ಪಾನಕದ ಪೂಜೆ, ನೈವೇದ್ಯ, ಸಂತರ್ಪಣೆಗಳು ದೇವಿಯ ಹಸಿವು ಬಾಯಾರಿಕೆ ತಣಿಸಲು ನಾಡಿನ ಎಲ್ಲೆಡೆಯಿಂದಲೂ ಸಾಗಿ ಬರುತ್ತವೆ. ಕಡೆಗೆ ದೇವಿ ಇರುವ ತಾಣಕ್ಕೆ ಬರಲಾಗದೆ ತಾವಿದ್ದ ಕಡೆಯಿಂದ ಧೂಪ ಹೋಗಿ ಕಾಣಿಸಿದರೂ ದೇವಿ ಸಂತೃಪ್ತಳಾಗ್ತಾಳೆ. ದುಡ್ಡಿನ ಧೂಪವನ್ನು ಹಾಕಿ ದೊಡ್ಡವಳ ನೆನೆದೇವು, ಇದ್ದೂರು ಗ್ರಾಮದ ಗರತಿಯೇ ಅಂತರಗಟ್ಟೆ ದೊಡ್ಡೋಳ ಮೊದಲೇ ನೆನೆದೇವು. ಮಾಘ ಮಾಸದಲ್ಲಿ ಬರುವ ತಾಯಿಯ ವೈಭವದ ಜಾತ್ರೆಗೆ ಲಕ್ಷಾಂತರ ಜನರು ಸೇರ್ತಾರೆ. ಈ ಪುಟ್ಟ ಊರಿಗೆ ಇಷ್ಟು ದಾರುಣ ಶಕ್ತಿ ಹೇಗೆ ಎಂಬುದು ಅಚ್ಚರಿಯೇ. ಎತ್ತಿನ ಗಾಡಿಗಳಲ್ಲಿ ಸಮಸ್ತವನ್ನ ತುಂಬಿಕೊಂಡು ಬಂದು ಸುತ್ತಮುತ್ತಲಿನ ಹೊಲ ತೋಟಗಳಲ್ಲಿ ಬೀಡು ಬಿಟ್ಟು ಜಾತ್ರೆಯ ಸಂಭ್ರಮ ಸವಿಯುವ ಜನಪದರ ಜೀವನ, ಪ್ರೀತಿ, ಅಂತರಘಟ್ಟಮ್ಮನ ದೇವಿಯ ಮೇಲಿನ ಭಕ್ತಿ ಎಲ್ಲವೂ ವಿಸ್ಮಯವೇ. ಹಾಸಂದಿ ಅಂತರಗಟ್ಟೆ, ಹಡಗಲಿ ತಿಮ್ಮಾಪುರ, ಬೆಡಗಿ ನಾರತಿ ದುರ್ಗವ್ವ ನಿನ್ನ ತೇರು ಬಡಗಾಣ ಮುಂದಾಗಿ ನಡೆದಾವೆ. ಉತ್ತರ ದಿಕ್ಕಿಗೆ ಮುಂದಾಗಿ ನಡೆಯುವ ತಾಯಿಯ ಜಾತ್ರಾ ಮಹೋತ್ಸವದ ವೈಭವ ನಾಡಿನ ಜನಪದರ ಕಣ್ಮನ ಹೃದಯಗಳಲ್ಲಿ ತುಂಬುತ್ತಿದೆ. ಶಕ್ತಿ ಆಸಕ್ತಿ ಇದ್ದರೆ ಗಾಡಿ ಹತ್ತಿ ಅಂತರಗಟ್ಟೆಗೆ ಹೊರಡಬಹುದು. ಇಲ್ಲವಾದರೆ ಇದ್ದಲ್ಲಿಂದಲೇ ಕೈಮುಗಿದು ದೇವಿಗೆ ಭಕ್ತಿ ನೈವೇದ್ಯ ಸಮರ್ಪಿಸಬಹುದು. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸನಾತನ ಭಾರತ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.